ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವು ಐಸ್ ಕ್ರೀಮ್ ಮತ್ತು ಮಿಕ್ಸ್ಡ್ ಫ್ರೂಟ್ಸಿಂದ ಯಾವ ರೀತಿ ಒಂದು ಸಿಂಪಲ್ಲಾಗಿ ಡಿಸರ್ಟ್ ರೀತಿಯಲ್ಲಿನೇ ಇದನ್ನು ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಬೌಲಷ್ಟು ಕಟ್ ಮಾಡಿರೋ ಆ್ಯಪಲು, 1 ಬೌಲು ದಾಳಿಂಬೆ, ಆಮೇಲೆ ಟೂಟಿ ಫ್ರೂಟಿ 3 ಥರದಲ್ಲಿ ಜೆಲ್ಲಿಗಳನ್ನು ತೊಗೊಂಡಿದ್ದೀನಿ, ಅಂದರೆ 3 ಕಲರಲ್ಲಿ. ಆಮೇಲೆ ಸ್ವಲ್ಪ ಬನಾನಾ, ಆಮೇಲೆ ಮ್ಯಾಂಗೋ. ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮನ್ನು ತೊಗೊಂಡಿದ್ದೀನಿ. ಇವಾಗ ನೋಡಿಲಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ. ನಾನಿಲ್ಲಿ 4 ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ದಾಳಿಂಬೆ ಬೀಜವನ್ನು ಸೇರಿಸ್ತಾ ಇದ್ದೀನಿ, ಅಂದರೆ ದಾಳಿಂಬೆ ಹಣ್ಣು. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಏಲಕ್ಕಿ ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಹತ್ರನೂ ಸೇರಿಸ್ಕೋಬಹುದು. ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋ ಮ್ಯಾಂಗೋವನ್ನು ಸೇರಿಸ್ತಾ ಇದ್ದೀನಿ. ಈ ಮ್ಯಾಂಗೋ ತುಂಬ ಹುಳಿ ಇತ್ತು, ಅದಕ್ಕೆ ನಾನಿಲ್ಲಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ವೆನಿಲಾ ಐಸ್ ಕ್ರೀಮನ್ನು ಸೇರಿಸ್ತಾ ಇದ್ದೀನಿ. ಸ್ಪೂನಿಗೆ ಅಂಟ್ಕೊಂಡಿದೆ, ಇದು ಬೇಗನೆ ಬರ್ತಾ ಇಲ್ಲ. ನೋಡಿಲಿ ವೆನಿಲಾ ಐಸ್ ಕ್ರೀಮ್ ಸೇರಿಸಿದ್ದೀನಿ. ನಂತರ ಇದಕ್ಕೆ ನಾನು ಜೆಲ್ಲಿಯನ್ನು ಸೇರಿಸ್ತಾ ಇದ್ದೀನಿ. ನಂತರ ಇಲ್ಲಿ ರೆಡ್ ಕಲರ್ ಜೆಲ್ಲಿಯನ್ನು ಸೇರಿಸಿದ್ದೀನಿ. ಫಸ್ಟಿಗೆ ಇಲ್ಲಿ ನಾನು ಗ್ರೀನ್ ಕಲರ್ ಜೆಲ್ಲಿ, ನಂತರ ರೆಡ್ ಕಲರ್ ಜೆಲ್ಲಿಯನ್ನು ಸೇರಿಸ್ತಾ ಇದ್ದೀನಿ. ಜೆಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಇದ್ರೂ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಯೆಲ್ಲೋ ಕಲರ್ ಜೆಲ್ಲಿಯನ್ನು ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಮತ್ತೆ ವೆನಿಲಾ ಐಸ್ ಕ್ರೀಮನ್ನು ಹಾಕಿದ್ದೀನಿ. ಇದರ ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಆ್ಯಪಲನ್ನು ಸೇರಿಸ್ತಾ ಇದ್ದೀನಿ. ಆ್ಯಪಲ್ ಸೇರಿಸಿದ ನಂತರ ಇದಕ್ಕೆ ಟೂಟಿ ಫ್ರೂಟಿಯನ್ನು ಸೇರಿಸ್ತಾ ಇದ್ದೀನಿ ನಾನು. ಡ್ರೈ ಫ್ರೂಟ್ಸ್ ಪೌಡ್ರ್ ಇದ್ದರೆ ಪೌಡ್ರು ಸಹ ಸೇರಿಸ್ಕೋಬಹುದು, ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಮಾಮೂಲಿ ಅದೇ ಟೀ ಕಾಫಿ ಮಾಡೋ ಬದಲು ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಮೇಲೆ ಇನ್ನೂ ಸ್ವಲ್ಪ ನಾನು ಜೆಲ್ಲಿಯನ್ನು ಸೇರಿಸಿದ್ದೀನಿ. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡಿಲ್ಲ, ನೀವು ಬೇಕಿದ್ರೆ ಡ್ರೈ ಫ್ರೂಟ್ಸ್ ಇದಕ್ಕೆ ಆ್ಯಡ್ ಮಾಡ್ಕೋಬಹುದು. ಮೇಲೆ ಸ್ವಲ್ಪ ಮತ್ತೆ ಮ್ಯಾಂಗೋವನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ಇವಾಗ ರೆಡಿಯಾಗಿದೆ. ಯಾವ ರೀತಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ನೋಡಬಹುದು. ಇದು ತುಂಬ ರುಚಿಯಾಗಿಯೂ ಇರುತ್ತೆ. ಇವಾಗ ನಮ್ಮದು ಐಸ್ ಕ್ರೀಮ್ ಮತ್ತು ಮಿಕ್ಸಡ್ ಫ್ರೂಟ್ಸು ಡಿಸರ್ಟು ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.